ಶಿವರಾಜ್ ಅಂತ ಹೇಳ್ಬಿಟ್ಟು. ಸೊ ಈ ಸರಾಕೆ ಕಂಪನಿಯಲ್ಲಿ ಬಂದು 14 ವರ್ಷದಿಂದ ಈ ಒಂದು ಸೇವೆ ಅನ್ನೋದನ್ನ ಸಲ್ಲಿಸ್ತಾ ಬರ್ತಾ ಇರ್ತಕ್ಕಂಥದ್ದು. ಸೊ ಈ ಸರಾಕೆ ಬಂದು ಸೌತ್ ಕೊರಿಯಾ ದೇಶದ ಕಂಪನಿ. ಸೊ ಇವಾಗ ಹಾಸನಿಗೆ ಬಂದು ಎಷ್ಟು ವರ್ಷ ಆಗಿದೆ ಅಂತ ನೋಡುವಾಗ 13 ವರ್ಷ ಕಂಪ್ಲೀಟ್ ಆಗಿ ಇವಾಗ 14ನೇ ವರ್ಷಕ್ಕೆ ಬಂದು ಕಾರ್ಯಕರ್ತಕ್ಕಂಥದ್ದು. ಓಕೆ, ಆಕ್ಚುಲಿ ಬಂದು ಈ ಸರಾಕೆ ಶುರುವಾಗಿದ್ದು ಏನಕ್ಕೋಸ್ಕರ ಅಂತ ನೋಡುವಾಗ ವಯಸ್ಸಾದ ಜನರನ್ನ ಕಾಪಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ತುಂಬಾ ಜನರಲ್ಲಿ ಅನಾರೋಗ್ಯನೇ ಜಾಸ್ತಿ ಬರ್ತಾ ಇದೆ, ಬಟ್ ಆರೋಗ್ಯ ತುಂಬಾ ಜನರಲ್ಲಿ ಕಡಿಮೆ. ಬಟ್ ಏಕೆಂದ್ರೆ ಇವತ್ತು ಊಟ, ನೀರು, ಗಾಳಿ ಇದೆಲ್ಲ ನೋಡುವಾಗ ಬಂದು ಏನಾಗಿದೆ ಅಂತ ಹೇಳಿದ್ರೆ ಕೆಮಿಕಲ್ಸ್ ಮತ್ತೆ ಪೊಲ್ಯೂಷನ್ಸ್ನೇ ಆಗಿದೆ. ಅದರಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಾ ಇದ್ರೆ ಅಂದ್ರೆ ದುಡಿದು ಏನ್ ಮಾಡ್ತಾ ಇದ್ರೆ ಅವ್ರು ಕೂಡಿಟ್ಕೊಳಕ್ ಆಗ್ತಲ್ಲ, ಎಲ್ಲಿ ಖರ್ಚು ಮಾಡ್ತಾ ಇದ್ರೆ ಅಂತ ನೋಡುವಾಗ ಹಾಸ್ಪಿಟಲ್ಗಳಿಗೆ ತಗೊಂಡಾಗ ಏನ್ ಮಾಡ್ತಾ ಇದ್ರೆ ತುಂಬಾ ಜನ ಬಂದು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೇಗಾದ್ರೂ ಮಾಡಿ ಈ ಜನರನ್ನ ಕಾಪಾಡಬೇಕು ಅನ್ನೋದೇ ಈ ಸರಾಕೆಯ ಉದ್ದೇಶ. ಆ ವಯಸ್ಸಾದ ಜನರಲ್ಲಿ ಇರ್ತಕ್ಕಂಥ ಒಂದು ಅನಾರೋಗ್ಯ ಆಗಿರ್ಬೋದು, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, ಪ್ರತಿ ಒಬ್ಬೊಬ್ರು ಕೂಡ ಕಾಯಿಲೆಯಿಂದ ಏನ್ ಮಾಡ್ತಾ ಇದ್ರೆ ಹೇಳ್ತಾ ಇದ್ರೆ. ಆದ್ರೆ ಇನ್ನೊಂದು ಏನಂತ ಹೇಳಿದ್ರೆ ಒಬ್ಬರಿಗೆ ಒಂದು ತರ ಕಾಯಿಲೆ ಇರುತ್ತೆ, ಸೊ ಇನ್ನೊಬ್ರಿಗೆ ಒಂದ್ ತರ ಕಾಯಿಲೆ ಇರುತ್ತೆ. ಬಟ್ ಈ ಟ್ರೀಟ್ಮೆಂಟ್ ಹೆಂಗೆ ಅಂತ ಹೇಳಿದ್ರೆ ಎಲ್ಲಾ ತರಹದ ಕಾಯಿಲೆಗಳು ಕೂಡ ಇಲ್ಲಿ ಥೆರಪಿ ಸಿಗುತ್ತೆ, ಸೊ ಮಿಸ್ ಇಲ್ಲ. ನಂತರ ಬಂದು ಇವಾಗ ಹಾಸ್ಪಿಟಲ್ಗೆ ಹೋಗುವಾಗ ಒಂದೊಂದು ಕಾಯಿಲೆಗೆ ಒಂದೊಂದು ಹಾಸ್ಪಿಟಲ್ ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತದೆ. ಬಟ್ ಇಲ್ಲಿ ಎಲ್ಲಾ ತರಹದ ಕಾಯಿಲೆಗಳು ಕೂಡ ಟ್ರೀಟ್ಮೆಂಟ್ ಅಂದ್ರೆ ಸಿಗ್ತಾ ಹೋಗುತ್ತೆ. ನಾವು ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಇದು ಪಚ್ಚೆಕಲ್ಲು ಅಂತ ಹೇಳಿ. ಸೊ ಈ ಒಂದು ಜೇಡಾ ಸ್ಟೋನ್ ಇದು. ಸೊ ಈ ಒಂದು ಸ್ಟೋನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 190 ಅಡಿ ಆಳ 300 ಅಡಿ ಅಂತರದಲ್ಲಿ ಭೂಮಿಯ ಒಳಭಾಗದಲ್ಲಿ ಬಂದು ಈ ಒಂದು ಕಲ್ಲನ್ನ ತೆಗೆಯುವಂಥದ್ದು. ಸೊ ಈ ಒಂದು ಕಲ್ಲಿನಲ್ಲಿ ಯಾವ ಶಕ್ತಿ ಇದೆ ಅಂತ ನೋಡುವಾಗ FIR ರೇಸ್, ಫಾರ್ ಇನ್ಫ್ರಾರೆಡ್ ರೇಸ್ ಅಂತ ಹೇಳ್ಬಿಟ್ಟು ಬೆಳಗ್ಗೆ 6 ರಿಂದ 8 ಗಂಟೆವರೆಗೂ ಸೂರ್ಯನಲ್ಲಿ ಯಾವ ಒಂದು ಶಕ್ತಿ ಸಿಗುತ್ತೋ ಆ ಒಂದು ಶಕ್ತಿ ದಿನದ 24 ಗಂಟೆನೂ ಕೂಡ ಈ ಒಂದು ಕಲ್ಲಿನಲ್ಲಿ FIR ರೇಸ್ ಮತ್ತೆ D ವಿಟಮಿನ್ ಒಂದು ಪ್ರೊಡ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಹಿಂದೆ ಹೇಳ್ತಾ ಇದ್ರು, ಹಿಂದಿನ ಕಾಲದಲ್ಲಿ ವಯಸ್ಸಾದ ಅಮ್ಮ ಅಪ್ಪ ಏನ್ ಹೇಳ್ತಾ ಇದ್ರು ಅಂದ್ರೆ ಎಳೆ ಮಕ್ಕಳನ್ನ ತಗೊಂಡೋಗಿ ಬಿಸಿಲಿಗೆ ಇಟ್ಕೊಳ್ಳಿ. ಆ ಬಿಸಿಲಿಗೆ ಇಟ್ಕೊಳ್ಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಬುದ್ಧಿಶಕ್ತಿ ಚೆನ್ನಾಗಿ ಬರುತ್ತೆ, ಬೆಳವಣಿಗೆ ಚೆನ್ನಾಗಿ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಆದ್ರೆ ಇವತ್ತು ಆ ಸೂರ್ಯನಲ್ಲಿ ಆ ಶಕ್ತಿ ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪೊಲ್ಯೂಷನ್ಸ್ ಆಗೋಗಿದೆ. ಪೊಲ್ಯೂಷನ್ಸ್ ಹೆಂಗೆ ಆಯ್ತು ಅಂತ ಹೇಳಿದ್ರೆ ಇವತ್ತು ವಾಯು ಮಾಲಿನ್ಯ ಜಾಸ್ತಿ ಆಗಿದೆ, ಫ್ಯಾಕ್ಟರಿಗಳಿದೆ, ಕಾರ್ಖಾನೆಗಳಿದೆ. ಸೂರ್ಯನ ಓಝೋನ್ ಪದರ ಹೋಲಾಗಿ ಏನಾಗ್ತದೆ ಅಂದ್ರೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಮನುಷ್ಯನ ದೇಹದ ಮೇಲೆ ಬೀಳೋದ್ರಿಂದ ಸನ್ ಸ್ಟ್ರೋಕ್ ಅಂದ್ರೆ ಇಲ್ಲಿ ಆಗ್ತಾ ಇದೆ, ಚರ್ಮ ಕಪ್ ಅಂದ್ರೆ ಇಲ್ಲಿ ಆಗ್ತಾ ಇದೆ. ಬಟ್ ಆದ್ರೆ ಅದನ್ನ ಬಿಟ್ಟು ನೆಕ್ಸ್ಟ್ ಯಾವ್ದ್ರಲ್ಲಿ ಸಿಗ್ತಾರೆ ಅಂತ ನೋಡುವಾಗ ಈ ಪಚ್ಚೆಕಲ್ಲು ಅಂತ ಹೇಳ್ಬಿಟ್ಟು ರಿಸರ್ಚ್ ಅಲ್ಲಿ ಮಾಡಿದ್ರು ಕೊರಿಯನ್ಸ್ ಬಂದು. ಈ ಪಚ್ಚೆಕಲ್ಲಲ್ಲಿ ದಿನದ 24 ಗಂಟೆನೂ ಕೂಡ 35 ರಿಂದ 50% ತನಕ ಏನಾಗುತ್ತೆ ಅಂದ್ರೆ FIR ರೇಸ್ ಬಂದು ಏನಾಗುತ್ತೆ ಪ್ರೊಡ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು FIR ರೇಸ್ ಏನಕ್ಕೋಸ್ಕರ ಬೇಕಂತ ನೋಡುವಾಗ ಮನುಷ್ಯನ ದೇಹಕ್ಕೆ ಒಂದು ರಕ್ತ ಶುದ್ಧೀಕರಣ ಮಾಡಬೇಕು, ರಕ್ತ ಉತ್ಪಾದನೆ ಮಾಡಬೇಕು, ರಕ್ತ ಸಂಚಾರ ಮಾಡಬೇಕು. ಈ 3 ಕೆಲಸ ಮನುಷ್ಯನ ದೇಹದಲ್ಲಿ ಚೆನ್ನಾಗಿ ನಡೆದ್ರೆ ಯಾವ ಕಾಯಿಲೆನೂ ಕೂಡ ಬರಲ್ಲ. ಆವಾಗ ನಾವು ಮಾತ್ರ ತಗೊಳ್ಳೋ ಅವಶ್ಯಕತೆ ಇರಲ್ಲ, ಇಂಜೆಕ್ಷನ್ಸ್ ತಗೊಳ್ಳೋ ಅವಶ್ಯಕತೆ ಇರಲ್ಲ, ನಾವು ಹೋಗ್ಬಿಟ್ಟು ಆಪರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಮನುಷ್ಯನ ದೇಹ ಹೇಗೆ ಅಂತ ಹೇಳಿದ್ರೆ ಅದೊಂಥರ ದೇವ ಸೃಷ್ಟಿ ಮಾಡಿ ಕೊಟ್ಟಿದ್ರೆ ಅದು ನಾವು ತಗೊಂಡೋಗಿ ಏನ್ ಮಾಡ್ತಾ ಇದೀವಿ, ನಾವಾಗಿ ನಮ್ಮ ಕೈಯಿಂದ ನಾವೇ ದುಡ್ಡು ಕೊಟ್ಬಿಟ್ಟು ನಮ್ಮ ದೇಹನ ನಾವೇ ಕುಯಿಸ್ತಾ ಇದೀವಿ. ಆದ್ರೆ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿ ಮನುಷ್ಯನನ್ನ ಗುಣ ಮಾಡೋಕ್ಕೋಸ್ಕರ ಈ ಒಂದು ಕಲ್ಲನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಬಟ್ ಈ ಕಲ್ಲು ಈ ತರ ಸಿಕ್ಕಲ್ಲ, ಬಟ್ ದೊಡ್ಡ ದೊಡ್ಡ ಕಲ್ಲಿನ ಗಾತ್ರದಲ್ಲಿ ಸಿಕ್ಕುತ್ತೆ. ಬಟ್ ಇದನ್ನ ಶೇಪ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇದು ಬೆನ್ನುಮೂಳೆ ಮಸಾಜ್ಗೋಸ್ಕರ. ಆದ್ರೆ ಮನುಷ್ಯನದಕ್ಕೆ ನಮ್ಮಲ್ಲಿ ಪ್ರಾಡಕ್ಟ್ಸ್ ಗಳಿರುತ್ತೆ. ಇವಾಗ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇದು ಮದರ್ ಹೆಲ್ತ್ ಚೇರ್ ಅಂತಾನೆ ಹೇಳ್ಬೋದು. ಈ ಒಂದು ಮದರ್ ಹೆಲ್ತ್ ಚೇರ್ ಹೇಗೆ ಅಂತ ಹೇಳಿದ್ರೆ L4 L5